ನಮಸ್ಕಾರ ವೀಕ್ಷಕರೇ, ಬನ್ನಿ ಇವತ್ತಿನ ದಿನ ನಮ್ಮ ಹಾಸ್ಯದ ತುಣುಕುಗಳು ಹೆಂಗದಾವಂತ ನೋಡೋಣ. ಈ ಮಗ್ಗಲ ಮನೆಯವ್ರ ಸಂಬಂಧ ಕೆಲವೊಬ್ಬರಿಗೆ ತಲೆ ಕೆಟ್ಟು ಹೋಗಿರ್ತೈತ್ರಿ. ಅವ್ರು ಏನು ಮಾಡ್ತಾರಂದ್ರೆ, ಒಂದು 2 ಉಳ್ಳಾಗಡ್ಡಿ ಕೊಡ್ರಿ, 2 ಟಮಾಟೆ ಹಣ್ಣು ಕೊಡ್ರಿ, ಒಂದು ಸ್ವಲ್ಪ ಸಕ್ಕರೆ ಇದ್ರೆ ಕೊಡ್ರಿ, ಕರಿಬೇವು ಕೊತ್ತಂಬರಿ ಕೊಡ್ರಿ ಅಂತೇಳಿ ತಲೆ ತಿಂತಿರ್ತಾರೆ ರೀ. ಇವು ಏನು ಕೊಡ್ತಿರ್ತಾರಲ್ಲ, ಆ ಕೊಡೋರ ಮನೆಯದು ನೆಮ್ಮದಿನ ಹಾಳಾಗಿಬಿಟ್ಟಿರ್ತೈತೆ ರೀ. ಆ ಲೆಕ್ಕಕ್ಕಾಗಿರ್ತದೆ ರೀ ಇವ್ರ ಮಗ್ಗಲ ಮನೆಯವ್ರ ಕಿರಿಕಿರಿ. ಒಂದು ಸಲ ಏನಾತಂದ್ರೆ, ನಮ್ಮ ಶಾಂತಕ್ಕ ಮಧ್ಯಾಹ್ನದಾಗ ಊಟ ಮಾಡಿ ಮಲ್ಕೋಬೇಕಂತೇಳಿ ಹಾಸಿಗೆ ಹಾಸಿದಲ್ರಿ. ಹಿಂಗೆ ಮಕ್ಕೊಂಡು ಒಂದು 5 ನಿಮಿಷ ಆಗಿದ್ದಿಲ್ಲ, ದಬ್ಬ ಅಂತೇಳಿ ಕದ ಬಡಿ ಸಪ್ಪಳ ಆತ್ರಿ. ಸಪ್ಪಳ ಆದವನ ಇನ್ನು ಈಗರ ಮಕ್ಕೊಂಡೀನಿ, ಹೆಣ ಎತ್ತಿ ಇವು ಮಕ್ಕೊಳಕ್ಕೆ ಸಹಿತ ಬಿಡಂಗಿಲ್ಲ ನನ್ನ, ಎಷ್ಟರ ಕಾಡ್ತಾವೆ ಇವು ಮಗ್ಗಲ ಮನೆವು ಅಂತೇಳಿ, ಯಾವರ ಬಂದವು ನೋಡ್ತೀನಿ ತಡಿ ಅಂತೇಳಿ ಎದ್ದು ಬಾಕ್ಲ ತೆಗದಲ್ರಿ. ಬಾಕ್ಲ ತೆಗೆದು ನೋಡ್ತಾಳ ಮಗ್ಗಲ ಮನೆ ಹುಡುಗಿರಿ. ಆ ಹುಡುಗಿ ನೋಡಿದಗಳೇನ, ಏಯ್ ತಲೆಗಿಲಿ ಸುದ್ದ ಐತಿಲ್ಲ ನಿಂದು, ಆ ನಮೂನಿ ಕದ ಬಡಿದ, ಒದ್ರಾಕ ಬಾಯಿ ಇಲ್ಲ ನಿನಗೆ, ಆ ನಮೂನಿ ದಬ್ಬ ಅಂದು ಕದ ಬಡಿದ್ರೆ ಕದ ಮುರ್ಕೊಂಡು ಹೋಗ್ಬೇಕಾದಿತ್ತು, ಮೆಲ್ಕ ಒದ್ರಾಕ ಬರೋದಿಲ್ಲ ನಿನಗೆ ಅಂತ ಬಾಯಿ ಮಾಡೋದ್ರಿ. ಆ ಹುಡುಗಿ ಕೈಯಾಗ ಒಂದು ಗ್ಲಾಸ್ ಹಿಡ್ಕೊಂಡದ್ದು ನೋಡಿ, ಯಾಕ ಗ್ಲಾಸ್ ಹಿಡ್ಕೊಂಬಂದಿಯಲ್ಲ, ಏನು ಬೇಕಾಗಿತ್ತು ಅಂತ ಕೇಳಿದ್ರಿ. ಆ ಹುಡುಗಿ ಇವ್ರ ಬಾಯಿಗೆ ಅಂಜಿಕೊಂತ, ಇಲ್ರಿ ಆಂಟಿಯಾರ, ಮಮ್ಮಿ ಒಂದು ತುಸ ಹಾಲು ಇಸ್ಕೊಂಬ ಅಂತ ಹೇಳ್ಯಾಳ್ರಿ, ಒಂದು ಸ್ವಲ್ಪ ಹಾಲು ಇದ್ರೆ ಕೊಡ್ರಿ ಅಂತ ಅನ್ನೋದ್ರಿ ಆ ಹುಡುಗಿ. ಆ ಹುಡುಗಿ ಸ್ವಲ್ಪ ಹಾಲು ಇದ್ರೆ ಕೊಡ್ರಿ ಅಂದುಗಳೇನ, ಈಕಿ ನಮ್ಮ ಶಾಂತಕ್ಕ, ಹಾಲ ನಮ್ಮ ಮನ್ಯಾಗ ಏನು ಹೈನಾಗಿನ ಕಟ್ಟಿವಿ ಅಂತ ತಿಳ್ಕೊಂಡ್ರಿ ಏನು ನೀವು? ಮುಂಜಾನೆ ಬರೋದು ಹಾಲು ಕೇಳೋದು, ಮಧ್ಯಾಹ್ನಕ್ಕೂ ಬರೋದು ಹಾಲು ಕೇಳೋದು, ಸಂಜೆಗೂ ಕೇಳೋದು, ಅಂದ್ರೆ ನಮ್ಮ ಮನ್ಯಾಗ ಹೈನ ಅಂತ ತಿಳ್ಕೊಂಡ್ರೇನು? ಹೋರಲ್ಲೇ ಕಿರಾಣ ಅಂಗಡಿ ಚಲೋ ಅದಾವು, ಹೋಗಿ ಹಾಲು ತೊಗೊಂಬಂದು ಚಹಾ ಮಾಡ್ಕೊಂಡು ಕುಡೀರಿ ಅಂಥೇಳಿ ಬಾಯಿ ಮಾಡಿ ದಗ್ಗಂತ ಕದ ಹಾಕ್ಕೊಂಡು ಹೋಗಿ ಮಕ್ಕೊಂಡೋಳ್ರಿ. ಈ ಹುಡುಗಿ ಖಾಲಿ ಗ್ಲಾಸ್ ತೊಗೊಂಬಂದದ್ದು ನೋಡಿ ಆಕಿ ಅವ್ರ ಮನೆ ಆಕಿ ಅವ್ರವ್ವ, ಯಾಕ ನೀನು ಖಾಲಿ ತೊಗೊಂಬಂದಲ್ಲ ಗ್ಲಾಸು, ಯಾಕೆ ಇಲ್ಲನ ಅವ್ರ ಮನ್ಯಾಗ ಮಕ್ಕೊಂಡಾರ ಏನವರು ಅಂತೇಳಿ ಒಂದು ತಗದ ಮಾಡಂಗಿಲ್ಲ ನೋಡಿ ನೀವು, ಉಪಯೋಗಿಲ್ಲ ನೀವು ಹುಡುಗರು ಅಂತೇಳಿ ಕೈಯಂದು ಕಸ್ಕೊಂಡು ಗ್ಲಾಸ್ ತಾಣ ಬರೋದ್ರಿ. ಶಾಂತಕ್ಕನ ಮನೆಗೆ ಬಂದಲ್ರಿ. ಬಂದು ಬಾಗಲ್ಲ ನಿಂತು ಒಂದು 2 ಸಲ ಒದರಿದ್ಲು. 2 ಸಲ ಒದರಿದ್ರು. ಈಕಿ ನಮ್ಮ ಶಾಂತಕ್ಕ ಒಳಗೆ ಮಕ್ಕೊಂಡಿದ್ಲು. ಕೇಳಿದ್ರು ಕೇಳಾರ್ದಂಗೆ ಈಕಿ ಮಕ್ಕೊಂಡಿದ್ದಳ್ರಿ. 2 ಬೇರೆ ಒದರಿದ್ರು ಕದ ತೆಗಿಲಿಲ್ಲ, 4 ಬೇರೆ ಒದರಿದ್ರು ಕದ ತೆಗಿಲಿಲ್ಲ. ಸಿಟಿಗೆ ಎದ್ದು ಆಕಿನೂ ಹೆಣ್ಮಗಳು ಕದ ದಬ್ಬ ಅಂತ ಬಡಿಯಾಕತ್ತಳ್ರಿ. ಕದ ಬಡಿಯಾಕತ್ತವಣ ಈಕಿ ಶಾಂತಕ್ಕೆ ಒಳಗೆ ಮಕ್ಕೊಂಡು ಹಾಕಿ, ಹೆಣ ಎತ್ತಲಿ ಇನ್ನೇ ಈಗರ ಹೇಳಿ ಕಳಿಸೀನಿ, ಮತ್ತೆ ಬಂದವು ನೋಡಿ ಹೆಂಗಾರ ಇವು ಒಟ್ಟಿಗೆ ಏನರ ತಿಂತಿದ್ದವು ಅಂತೇಳಿ ವಟ ಅನ್ಕೊಂತ ಹೋಗಿ ಬಾಕ್ಲ ತೆಗದಲ್ರಿ. ಬಾಕ್ಲ ತೆಗೆದು ನೋಡ್ತಾಳ ಮಗ್ಗಲ ಮನೆ ಶಾರಕ್ರಿ. ಶಾರಕ್ಕನ ನೋಡಿದಗಳನ, ಏನು ರೀ ಶಾರಕ್ಕರ, ಏನು ಬಗ್ಗೆ ಬಂದಿರಲ್ರಿ, ಯಾಕ್ರಿ ನೀವು ಅನ್ರಿ ಕದ ಬಡ್ದವ್ರು ಅಂತ ಕೇಳ್ತಾಳ್ರಿ ಈಕಿ ನಮ್ಮ. ಆಗ ಶಾರಕ್ಕ, ಹೌದವಾ ತಂಗಿ, ನಾನು ಕದ ಬಡ್ದೀನಿ, ಮನೆಗೆ ಬೀಗರು ಬಂದಾರ, ಅದಕ್ಕೆ ಒಂದು ಸ್ವಲ್ಪ ಹಾಲು ಇದ್ರು ಕೊಡವ, ಕಿರಾಣಿ ಅಂಗಡಿ ಕಳಿಸಿದ್ದೆ, ಅಂಗಡಿ ಕದ ಹಾಕ್ಯಾವು, ಒಂದು ಹಾಲು ಇದ್ರು ಕೊಡು, ಸಂಜೆಗೆ ತಂದುವನ ಕೊಟ್ಟು ಕಳಿಸ್ತೀನಿ ಅಂತ ಅಂದಳ್ರಿ. ಶಾರಕ್ಕ ಹಂಗೆ ಅಂದ್ಗಳೇನ, ಈಕಿ ಆಗಳೇ ಆ ಹುಡುಗಿ ಬಂದಾಗ ಹಾರ್ಯಾಡಿದ್ಲಲ್ರಿ, ಮನ್ಯಾಗ ಹೈನ ಕಟ್ಟಿವೇನು, ಹಂಗಾತು ಹಿಂಗಾತಂತ ಹಾರ್ಯಾಡಿದ್ಲಲ್ಲ, ಕೈ ಏನಿಲ್ಲರಿ, ಸೈಲೆಂಟಾಗಿ ಆ ಗ್ಲಾಸ್ ಇಸ್ಕೊಂಡು ತೊಗೊಂಡೋಗಿ ಒಳಗೆ ಫ್ರಿಜ್ ತೆಗೆದು ಫ್ರಿಜ್ನನ್ನು ಹಾಲು ಅರ್ಧ ಗ್ಲಾಸ್ನಾಗ ಹಾಕಿ ಅರ್ಧ ನೀರು ಹಾಕಿ ಹೋಗಿ ಶಾರಕ್ಕಕ್ಕೆ ಕೊಟ್ಟಳ್ರಿ. ಇನ್ನೂ ಕೆಲವೊಬ್ರು ಹೆಂಗಿರ್ತಾರ ಮಗ್ಗಲ ಮನೆಯವ್ರು ಅಂದ್ರೆ, ಅವ್ರ ಮನೆಗೆ ಯಾರು ಹೆಣ್ಣು ನೋಡಕ್ಕಂತೇಳಿ ಬಂದ್ರು ಅಂತ ತಿಳ್ಕೊರಿ. ಒಂದು ಸಲ ಏನಾತಂದ್ರೆ, ನಮ್ಮ ಶಾರಕ್ಕನ ಮನೆಗೆ
ಮಗಳು ನೋಡಕ್ಕಂತೇಳಿ ಗಂಡಿನ ಕಡೆಯಲ್ಲವ್ರು ಬಂದಿದ್ದರು. ಆಗ ಶಾರಕ್ಕೆ ಏನು ಮಾಡಿದ್ಲು, ಮನ್ಯಾಗಿದ್ದು ಬದ್ದು ಸೀರೆ ಎಲ್ಲ ಉಡಿಸಿ ಮಗಳಿಗೆ ನೋಡಿದ್ಲು, ಯಾವ ಚಲೋ ಕಾಣಲಿಲ್ಲ ರೀ. ಆಗ ಪಟ್ನ ನೆನಪಾತ್ರಿ ನಮ್ಮ ಶಾರಕ್ಕಗೆ, ಶಾಂತಕ್ಕನ ಮನ್ಯಾಗ ಚಲೋ ದಡಿ ಸೀರೆ ಅದಾವು, ಒಂದು ಪಿಂಕ್ ಸೀರೆ ಚಲೋ ಐತಿ ದಡಿದು, ಹೋಗಿ ಕೇಳಿದ್ರೆ ಆತಡೆ ಅಂತೇಳಿ ಶಾರಕ್ಕ ಶಾಂತಕ್ಕನ ಮನೆಗೆ ಬಂದಳ್ರಿ. ಬಂದು ಹೋದ್ರಿದ್ಲು. ಶಾಂತಕ್ಕ ಬಂದ್ಲು. ಯಾಕ್ರಿ ಶಾರಕ್ಕರ ಏನಿತ್ರಿ ಅಂತ ಕೇಳಿದ್ಲು. ಇಲ್ಲಿ ತಂಗಿ, ಮನೆಗೆ ಮಗಳು ನೋಡಕ್ಕಂತೇಳಿ ಗಂಡಿನ ಕಡೆಯಲ್ಲಿ ಅವ್ರು ಬರ್ತಾರ, ಅದಕ್ಕೆ ಮನ್ಯಾಗ ಸೀರೆ ಒಂದು ಚಲೋ ಇಲ್ಲ, ನಿಂದದು ಪಿಂಕ್ ಸೀರೆ ಐತಲ್ವ ಕೊಡವ, ಗಣ್ಣವ್ರು ನೋಡಿ ಹೋದವಳನ್ನ ವಾಪಸ್ ಕೊಟ್ಟು ಕಳಿಸ್ತೀನಿ ಅಂತ ಅಂದಳ್ರಿ. ಈಕೆ ನಮ್ಮ ಶಾಂತಕ್ಕ ಹಿಂದೆ ಮುಂದೆ ವಿಚಾರ ಮಾಡಲಾರ್ದ ಆ ಗಂಡು ಕೊಡಿಸಿದ್ದ, ಪಾಪ ಭಾಳ ಪ್ರೀತಿಲಿಂದ ಕೊಡಿಸಿದ್ದ ಆ ಸೀರೆ ಕೊಟ್ಟು ಬಿಟ್ಟಳ್ರಿ. ಹೆಂಗೂ ಸಂಜೆಗೆ ಬರುತ್ತಲ್ಲ ಅಂಥೇಳಿ ನಂಬಿಕೆ ಒಂದಿತ್ತು, ಕೊಟ್ಟು ಕಳಿಸಿದಳ್ರಿ. ಕೊಟ್ಟು ಕಳಿಸಿದ್ಲು. ಸಂಜೆ ಆಯ್ತು, ಬರಲಿಲ್ಲ. 2 ದಿವಸ ಹೋತು, ಸೀರೆ ವಾಪಸ್ ಬರಲಿಲ್ಲ. ತಲೆ ಕೆಟ್ಟು ಬಿಡ್ತೀರಿ ನಮ್ಮ ಶಾಂತಕ್ಕಗೆ. ಅಲ್ಲ, ಸೀರೆ ಕೊಟ್ಟು 3 ದಿವಸ ಆಯ್ತು, ಇವು ಇನ್ನೂ ಸೀರೆ ಹೊಳೆ ಕೊಡವಲ್ಲು, ಏನಾರ ಮಾಡಕತ್ತರ್ತಾರೆ ಅಂತೇಳಿ ನೋಡೋಣ ಅಂತೇಳಿ ಅವ್ರ ಮನೆಗೆ ಹೋದಳ್ರಿ. ಮನೆಗೆ ಹೋಗಿ ನೋಡ್ತಾಳ, ಮನೆ ಕಿಲಿ ಹಾಕೈತ್ರಿ. ಇವ್ರು ಏನು ಮಾಡ್ಯಾರ್ರಿ, ಸೀರೆ ತೊಗೊಂಡು ಹೋದವರು ಅವತ್ತು ಸೀರೆನ ಉಟ್ಕೊಂಡು ಗಂಡನ ಕಡೆಯಲ್ಲಿ ಅವ್ರಿಗೆ ತೋರಿಸಿ ಸೀರೆ ಚಲೋ ಐತಡಿ, ಒಂದು 2 ದಿವಸ ಪ್ರವಾಸಕ್ಕೆ ಹೋಗ್ರು ಅಂತೇಳಿ ಅದ ಸೀರೆ ಉಟ್ಕೊಂಡು ಪ್ರವಾಸಕ್ಕೆ ಹೋಗ್ಯಾರ್ರಿ ಇವರು. ಹೊಳ್ಳಿ 1 ವಾರ ಬಿಟ್ಟು ಬಂದರು. ಶಾಂತಕ್ಕಗೆ ಸೀರೆ ತೊಗೊಂಬಂದು ವಾಪಸ್ ಕೊಟ್ಟರು. ಆ ಸೀರೆ ನೋಡ್ತಾಳ ಶಾಂತಕ್ಕ, ಇದು ನಂದು ಹೌದಲ್ಲ ಸೀರೆ ಅನ್ನೋ ಲೆಕ್ಕಕ್ಕಾಗೈತ್ರಿ. ಅದ್ರ ಮ್ಯಾಗ ಎಣ್ಣೆ ಕಲಿ ಐತಿ, ಇವು ಸಾಂಬಾರಿನ ಕಲಿ ಬಿದ್ದೈತಿ, ಅದು ಪಿಂಕ್ ಕಲರ್ ಹೋಗಿ ಬ್ಲ್ಯಾಕ್ ಪೆಂಡ್ ಪಿಂಕ್ ಆ ಥರ ಆಗಿಬಿಟ್ಟೈತ್ರಿ ಸೀರೆ. ಅದನ್ನು ಸೀರೆ ನೋಡೋದು ಆಟ ವಟ ಅನ್ಕೊಂತ ನಮ್ಮ ಶಾಂತಕ್ಕೆ ಒಳಗೆ ಬಂದು ಅದನ್ನು ಟ್ರೆಜರಿಯಾಗಿ ಇರಲಿಲ್ಲ ರೀ ಸೀರೆನ. ಇವು ಹಳೆ ಅರಿಬಿ ಗಂಟು ಇಟ್ಟಿರ್ತಾರಲ್ರಿ, ಅಂಥ ಗಂಟಿನಾಗ ಇಟ್ಟು ಗಂಟು ಕಟ್ಟಿ ಗಂಡಿಗೆ ಗೊತ್ತಾಗಲಾರ್ದಂಗೆ ಬೇರೆ ಕಡೆ ಶಿಫ್ಟ್ ಮಾಡಿದಲ್ರಿ ಅದನ್ನು. ಯಾಕಂದ್ರೆ ಗಂಡು ನೋಡಿದ್ನಂದ್ರೆ ಮತ್ತು ಅವನ ಕೈಲಿ ಬೇಯಿಸ್ಕೋಬೇಕಲ್ರಿ, ಅದೇ ಅರಿಬೇಕಾಗೈತಿ. ಬೇಡ ಅಂತೇಳಿ ಅದನ್ನು ಗಂಟು ಕಟ್ಟಿ ಮುಳ್ಯಾಗ ಹೋಗೋದು ಬಿಟ್ಟಲ್ರಿ. ಒಂದು ದಿವಸ ಊರಿಗೆ ಹೋಗೋದು ಬಂತು ಗಂಡ ಹೆಂಡತಿ. ಅವಾಗ ಈಕೆ ಸೀರೆ ಬೇರೆ ಉಟ್ಕೊಂಡ್ಲು ಶಾಂತಕ್ಕ. ಗಂಡ ಅಂದ, ಅಲ್ಲಲ್ಲಿ ಅದು ಪಿಂಕ್ ಸೀರೆ ಕೊಡ್ಸಿದ್ನಲ್ಲ, ಅದು ಚಲೋ ಕಾಣ್ತಿತ್ತು, ಮತ್ತು ಅದನ್ನು ಉಟ್ಕೋಬೇಕಿಲ್ಲ, ಇದು ಚಲೋ ಕಾಣಂಗಿಲ್ಲ ಅಂತ ಅವ ಅಂದನ್ರಿ. ಆಗೇನು ಅನ್ಬೇಕ್ರಿ ನಿಮ್ಮ ಶಾಂತಕ್ಕ, ಅಲ್ರಿ ಅದನ್ನು ಎಡಗೈಲೇ ಎಲ್ಲಿಟ್ಟಿನೇ ಏನು ಒಟ್ಟು ಸಿಗವಲ್ದ್ರಿ ಸೀರೆ ನನಗದು. ನಾನು ಟ್ರೆಜರಿ ತುಂಬ ಹುಡುಕ್ಯಾಡಿದೆ, ಒಟ್ಟು ಸಿಗವಲ್ದ್ರಿ ಅದು ಸೀರೆ. ಹಳದು ಎಲ್ಲಿಟ್ಟಿನೇ ಏನು ಒಟ್ಟು ಸಿಗವಲ್ದು. ನಡ್ರಿ ಈಗ ಇದು ಇರಲಿ, ಚಲೋ ಐತಿ, ಈಗ ಹೋಗೋಣ, ಮತ್ತೆ ಯಾವಾಗಾರ ನೋಡಿ ಹುಡುಕ್ಯಾಡ್ತೀನಿ ತೋರಿ ಅದನ್ನು ಅಂತೇಳಿ ಏನರ ಒಂದು ಸುಳ್ಳು ಹೇಳಿ ಪಾರಾಗೋದ್ರಿ. ಹಂಗಾಗಿರ್ತೈತ್ರಿ ಕೆಲವೊಂದು ಸಲ. ಇಂಥ ಘಟನೆಗಳೂ ನಡೀತಿರ್ತಾವ್ರಿ ಕೆಲವೊಂದು ಸಲ. ಒಂದು ಸಲ ಏನಾತಂದ್ರೆ ನಮ್ಮ ಶಾಂತಕ್ಕ ಸಂತ್ಯಾಗಂತ ಹೋಗಿದ್ದಳ್ರಿ. ಸಂತ್ಯಾಗ ಹೋದಾಗ ಸಂತಿ ಮಾಡ್ಕೊತ ಕುಂತಿದ್ಲು. ಒಬ್ಬಾಕಿ ಅಜ್ಜಿ ಇದ್ದಳ್ರಿ. ಆಕಿ ಬಂದು ಶಾಂತಕ್ಕನ ಮಗಳು ಬಂದು ನಿಂತು, ಅಲ್ಲ ಗೀತಕ್ಕ ಆರಾಮದಿಯಾ ತಂಗಿ ಅಂತ ಕೇಳಿದಳ್ರಿ. ಈಕಿ ನಮ್ಮ ಶಾಂತಕ್ಕ ಗಾಬಾದಳ್ರಿ. ಅಚ್ಚಿಕ ಹಿಂದೆ ಮುಂದೆ ಹೊಳ್ಳಿ ನೋಡಿದ್ಲು. ನನ್ನ ಹೆಸರು ಶಾಂತಕ್ಕ, ಮತ್ತು ಈಕಿ ಇದ್ರೆ ಗೀತಕ್ಕ ಅಂತ ಕರಿತಾಳ ಅಜ್ಜಿ, ಯಾರನ್ನಾರ ಕರಿತಿರ್ಬೇಕು ಬಿಡು ಅಂತೇಳಿ ಅಚ್ಚಿಕ್ ನೋಡಿದ್ಲು. ಅವಾಗ ಅಜ್ಜಿ, ಅಲ್ಲ ತಂಗಿ ನಿನ್ನ ಕೇಳಾಕತ್ತೀನಿ ತಂಗಿ, ಆರಾಮದಿಯಾ ತಂಗಿ ಅಂತ ಕೇಳಿದಳ್ರಿ. ನಿಮ್ಮ ಅತ್ತಿ ಅವರೆಲ್ಲರೂ ಆರಾಮದಾರ ಇಲ್ವಾ, ಗೌರವತ್ತಿ ಆಕೆ ಆರಾಮದಾಳಿಲ್ಲ ಅಂತ ಕೇಳಿದಳ್ರಿ ಆಕೆ ಅಜ್ಜಿ. ಈಕೆ ಶಾಂತಕ್ಕಂದು, ಅಲ್ಲ ನಮ್ಮ ಅತ್ತೆ ಹೆಸರು ಹೇಳ್ತಾಳೆ ಈಕೆ ಮುದುಕಿ, ನನ್ನ ಹೆಸರು ಬೇರೆ ಹೇಳ್ತಾಳ, ನಮ್ಮ ಅತ್ತೆ ಕಡೆಯಲ್ಲಿ ಅವ್ರು ಇರ್ಬೇಕು ತಡಿ ಅಂತೇಳಿ. ಹ್ಞೂ ರೀ ಅಜ್ಜಿ, ಆರಾಮದೀನಿ ರೀ ಅಜ್ಜಿ, ಅತ್ತೆ ಯಾರು ಆರಾಮದಾರ, ನೀವು ಆರಾಮದಿರೇನ್ರಿ ಅಂತ ಕೇಳಿದಳ್ರಿ ನಮ್ಮ ಶಾಂತಕ್ಕ ಅಜ್ಜಿಗೆ. ಆಗ ಅಜ್ಜಿ, ಇಲ್ಲವ ನಾನು ಆರಾಮದೀನಿ, ಮತ್ತೇನಿಲ್ಲ, ಸಂತಿಗೆ ಅಂತ ಬಂದಿದ್ದೆ, ಸಂತಿ ಮಾಡಾಕತ್ತಿ ಏನೋ ತಂಗಿ ಅಂತ ಕೇಳಿದಳ್ರಿ.
ಈಕಿ ನಮ್ಮ ಶಾಂತಕ್ಕೆ ಹೌದು ಅಜ್ಜಿ ನಾನು ಸಂತಿ ಮಾಡತ್ತೀನಿ ನಿಮ್ದು ಆತನ್ರಿ ಅಜ್ಜಾರ ಅಂತ ಕೇಳಿದಳ್ರಿ. ಆಗಾಕಿ ಮುದುಕಿ ಆಗೈತೆವ ಇನ್ನೊಂದು ಸ್ವಲ್ಪ ಐತಿ ಶಾಂತಿ ಬಿಸಿಲು ಒಂದು ಭಾಳ ಐತಿ ಬಾರೋ ಕಬ್ಬು ನಾಲ್ಕು ಕುಡಿನ ಬಾ ಅಂತೇಳಿ ಅಂದ್ರಿ. ಈಕಿ ನಮ್ಮ ಅತ್ತಿಗೆ ಗೆಳತಿರ್ಬೇಕು ತಡಿ ಅಂತೇಳಿ ಎದ್ದು ಕಬ್ಬು ನಾಲ್ಕು ಕುಡಿಯಾಕಂತೇಳಿ ಹೋದಳ್ರಿ. ಹೋದರು ಕಬ್ಬು ನಾಲ್ಕು ಕುಡಿದ್ರು. ಈಕಿ ನಮ್ಮ ಶಾಂತಕ್ಕ ಅಜ್ಜಿಯಾರ ಮತ್ತು ನನಗೂ ಹೊತ್ತಾಗತ್ತೆ ರೀ ಮತ್ತು ನಾನು ಸಂತಿ ಮಾಡ್ಕೊಂಡು ಹೋಗ್ಬೇಕು ನಾ ಇನ್ನು ಹೊಕ್ಕಿನ್ರಿ ಅಂತ ಅಂದಳ್ರಿ. ಆಗ ಅಜ್ಜಿ ತಡಿ ತಂಗಿ ನಾನು ಹೋಗ್ಬೇಕವ್ವ ನಂದು ಹೊತ್ತಾಗೈತಿ ನಾನು ಸಂತಿ ಮಾಡೀನಿ ಆ ಬೆಳ್ಳುಳ್ಳಿ ಅವಾಗ ಒಂದು 100 ರೂಪಾಯಿ ಕೊಡ್ಬೇಕಾಗೈತೆ ತಂಗಿ ಒಂದು 100 ರೂಪಾಯಿ ಇದ್ರೆ ಕೊಡು ತಂಗಿ ಮುಂದೆ 6 ಸಂತಿ ಬಂದಾಗ ಕೊಡ್ತೀನಿ ಅಂತ ಅಂದಳ್ರಿ. ಈಕಿ ನಮ್ಮ ಶಾಂತಕ್ಕ ನಮ್ಮ ಅತ್ತಿ ಕಡೆಯಲ್ಲವ್ರಂತ ಅನ್ಸುತ್ತೆ ಈಕಿ ನೋಡಿದ್ರೆ ಅಂಥೇಳಿ ಹಿಂದೆ ಮುಂದೆ ವಿಚಾರ ಮಾಡಲಾರ್ದ 100 ರೂಪಾಯಿ ಕೊಟ್ಬಿಟ್ಟಿಳ್ರಿ. ಆತಜ್ಜಿ ಮತ್ತು ನಾನು ರೊಕ್ಕ ಭಾಳ ತಂದಿಲ್ಲ ತೋರವ ನೀನು ಸಂತಿ ಮಾಡು ಮತ್ತು ನಾನು ಅರ್ಧಂಬರ್ಧ ಸಂತಿ ಮಾಡ್ಕೊಂಡು ಹೋಗ್ಬೇಕಾಗತ್ತ ಮುಂದಾರು ಬಂದ್ರೆ ತಪ್ಪಿಸ್ಬೇಡವ ಅಜ್ಜಿ 100 ರೂಪಾಯಿ ವಾಪಸ್ ಕೊಡು ಅಂಥೇಳಿ ಕ್ಯಾಶ್ ಅಜ್ಜಿಗೆ 100 ರೂಪಾಯಿ ಕೊಟ್ಟಳ್ರಿ. ಆಕೆ ಅಜ್ಜಿ 100 ರೂಪಾಯಿ ಇಸ್ಕೊಂಡು ಬೆಳ್ಳುಳ್ಳಿ ಕೊಟ್ಟು ಆಕೆಗೆ ಹೋದ್ಲು. ಈಕೆ ಅರ್ಧಂಬರ್ಧ ಸಂತಿ ಮಾಡ್ಕೊಂಡು ಮನೆಗೆ ಹೋದಳ್ರಿ. ಒಂದು ವಾರ ಹೊತ್ತು ನಮ್ಮ ಶಾಂತಕ್ಕ ಮುಳ್ಳವಾರ ಸಂತಿಗೆ ಅಂತ ಹೋದಳ್ರಿ. ಅಜ್ಜಿ ಕಡೆ 100 ರೂಪಾಯಿ ಹೆಂಗಾರ ಮಾಡಿ ಇಸ್ಕೋಬೇಕಲ್ಲ ಅಂಥೇಳಿ ಹೋದ್ಲು. ಆಚಿಗಿಜ್ಜಿಗೆ ನೋಡಿದ್ಲು ಸಂತ್ಯಾಗ ಅಜ್ಜಿ ಎಲ್ಲಿ ಕಾಣಲಿಲ್ಲರಿ. ಕಾಣಲಾರ್ದ ಸಂಬಂಧ ಹೋಗಿ ಕಬ್ನಾಲ್ ಅಂಗಡಿ ಅವನ ಕಡೆ ಹೋಗಿ ಅಲ್ರಿ ಅನ್ನಾರ ಹೋದ ವಾರ ಮತ್ತಕ್ಕೆ ಅಜ್ಜಿ ನಾವು ಕುಡಿ ಹಾಲು ಕುಡಿದಿವಲ್ರಿ ನಿಮ್ಮ ಕಡೆ ಆ ಅಜ್ಜಿ ಬಂದಿದ್ಲನ್ರಿ ಸಂತಿಗೆ ಅಂತ ಕೇಳಿದಲ್ರಿ. ಆಗ ಕಬ್ನಾಲ್ ಅಂಗಡಿ ಒಂದ ನೀವು ಅವ್ರು ಕುಡಿದ್ರಲ್ರಿ ಅಕ್ಕಾರ ಅವ್ರನ್ರಿ ಆ ಅಜ್ಜಿ ಮುಂಜಾನೆ 8ಕ್ಕೆ ಸಂತಿ ಪಂತಿ ಮಾಡಿಕೊಂಡು ಬಂದು ನಮ್ಮ ಅಂಗಡಿಯಾಗ ಕಬ್ನಲ್ಲಿ ಕುಡಿದು ಹೋಗ್ಯಾರ್ರಿ ಅವರು ಅಂತ ಅಂದನ್ರಿ ಅವ. ನಮ್ಮ ಶಾಂತಕ್ಕ ಗಾಬಾದಳ್ರಿ. ಅಲ್ಲ ಅವನು ಅಜ್ಜಿ ಮುಂದಾರು ಕೊಡ್ತೀನಿ ಅಂತ ಹೇಳಿದ್ಲು 100 ರೂಪಾಯಿ ಲಗುನ ಬಂದು ಸಂತಿ ಮಾಡ್ಕೊಂಡು ಹೋಗ್ಯಾಳ ಅಂದ್ರೆ ಈಕಿ ಕೊಡೋದು ಡೌಟ ನನಗಂತ ತಿಳ್ಕೊಂಡು ಒಟ್ಟೆ ಹೆಂಗಾರ ಮಾಡಿ ಬಿಡಬಾರ್ದಕ್ಕೆ ಅಜ್ಜಿ ಕಡೆ 100 ರೂಪಾಯಿ ಇಸ್ಕೊಳಬೇಕಂತೇಳಿ ಅವತ್ತು ಅರ್ಧಂಬರ್ಧ ಸಂತಿ ಮಾಡಿಕೊಂಡು ಮನೆಗೆ ಹೋದಳ್ರಿ. 3ನೇ ವಾರ ಬಂತು. 7:30ಗೆ ತಯಾರಾದಳ್ರಿ ನಮ್ಮ ಶಾಂತಕ್ಕ ಸಂತಿಗೆ. ಆಗ ಗಂಡ ಅಲ್ಲಿ 7:30 ಆಗೈತಿ ಏನು ಮಾಡ್ತೀವಿ ಇಷ್ಟು ಲಘು ಸಂತ್ಯಾಗ ಹೋಗಿ ಅಂತ ಅವ ಬಾಯಿ ಮಾಡಿದನ್ರಿ. ಈಕಿ ಏನು ಅನ್ಬೇಕ್ರಿ ನಮ್ಮ ಶಾಂತಕ್ಕ ಅಲ್ರಿ ಮುಂಜಾನೆ ಲಘುನ ಹೋದ್ರೆ ಫ್ರೆಶ್ ಹಣ್ಣು ಸಿಗ್ತೈತಿ ಕಾಯಿಪಲ್ಲೆ ಲೇಟಾಗಿ ಹೋದ್ರೆ ಚಲೋ ಸಿಗಂಗಿಲ್ಲ ಅದಕ್ಕೆ ಈ ವಾರ ಒಂದು ಸ್ವಲ್ಪ ಫ್ರೆಶ್ ಹಣ್ಣು ತೊಗೊಂಬರ್ತೀನಿ ಹೊಳೆ ಬಂದಿಂದ ನಾಷ್ಟ ಮಾಡ್ತೀನಿ ನಿಮ್ಗೆ ಈಗ ಜಲ್ದಿನ ಹೋಗ್ತೀನಿ ರೀ ಅಂತೇಳಿ 7:30ಗೆ ತಯಾರಾಗಿ ಸಂತಿಗೆ ಹೋದಳ್ರಿ. ಸಂತಿಗೆ ಹೋದ್ಲು. ಪುಣೆ 8 ಆಗಿತ್ತು. ಚಿಕ್ಕ ನೋಡಿದ್ಲು ಅಜ್ಜಿ ಕಾಣಲಿಲ್ಲ. ಕಬ್ನಾಲ್ ಅಂಗಡಿ ಕಡೆ ಹೋಗಿ ನೋಡಿದ್ರೆ ಅತ್ತಡಿ ಅಂತೇಳಿ ಅಲ್ಲಿ ಹೋಗಿ ನೋಡ್ತಾಳ ಅಜ್ಜಿ ಕಬ್ನಾಲ್ ಕುಡಿಯಾಕತ್ತಾಳ್ರಿ. ಆಕೆ ಕಬ್ನಾಲ್ ಕುಡಿಯಾಕತ್ತಿದ್ಲಲ್ಲ ಆಕೆ ನೋಡಿ ಕ್ಯಾಶಿ ನಮ್ಮ ಶಾಂತಕ್ಕೆ ಏನು ಮಾಡಿದ್ಲು ಆಕೆ ಮುಂದೆ ಹೋಗಿ ನಿಂತಳ್ರಿ. ಮುಂದೆ ಹೋಗಿ ನಿಂತರು ಆಕೆ ಅಜ್ಜಿ ನೋಡಿ ನೋಡ್ಲಾರ್ದಂಗೆ ಆಕೆ ಕಬ್ನಾಲ್ ಕುಡ್ಕೊಂತ ಆಕೆ ಕುಂತಿದ್ದಳ್ರಿ. ಸಿಟ್ಟು ಬಂತು ನಮ್ಮ ಶಾಂತಕ್ಕೆ. ಅಜ್ಜಿನ ಮುಖ ನೋಡಿ ಕ್ಯಾಶಿ ಅಜ್ಜಿಯಾರ ನಾನು ರೀ ಗೌರವನ ಸೊಸಿ ನೆನಪೈತೇನ್ರಿ ಅಂತ ಕೇಳಿದಲ್ರಿ. ಆಗ ಅಜ್ಜಿ ಅಂದ್ಲು ಗೌರವನ ಸೊಸಿ ಯಾ ತಂಗಿ ಗೊತ್ತತ್ತವಲ್ಲಿ ಬಿಡವ ನನಗೆ ಯಾ ಗೌರವ ತಂಗಿ ನಾನು ಈ ಊರಾಗೆ ಅಲ್ಲ ತಂಗಿ ನನಗೆ ಈ ಊರನ್ನವ್ರು ಯಾರೂ ಪರಿಚಯನೇ ಇಲ್ಲ ಯವ್ವ ನಾನು ಇಲ್ಲೇ ಮಗ್ಳು ಹಳ್ಳಿ ಏಕಿವೆ ತಂಗಿ ವಾರಕ್ಕೊಮ್ಮೆ ಬರ್ತೀನಿ ಸಂತಿ ಮಾಡ್ಕೊಂಡು ಹೋಗ್ತೀನವ ನನಗೆ ಯಾರೂ ಪರಿಚಯನೇ ಇಲ್ಲ ಇಲ್ಲಿ ಊರಾಗ ಅಂತ ಅಕ್ಕಿ ಅಂದಳ್ರಿ. ಈಕಿ ನಮ್ಮ ಶಾಂತಕ್ಕ ಅಲ್ಲ ಅವನು ಮುದುಕಿ ಅವರಿಲ್ಲಿದ ಹಳ್ಳಿ ಬೀಳಾಕತ್ತೈತಿದು ಇದಕ್ಕೆ ಹಿಂಗೆ ಉತ್ತರ ಕೊಟ್ಟರೆ ಸುದ್ದ ಆಗೋದಿಲ್ಲ ತಡಿ ಅಂತೇಳಿ ಅಜ್ಜಿ ಹೋದ ವಾರ 2 ವಾರದ ಹಿಂದೆ 100 ರೂಪಾಯಿ ಕೊಟ್ಟಿದ್ದಾರೆ ನೆನಪೈತೆ ನಿನಗೆ ಅಂತ ಕೇಳಿದಲ್ರಿ. ಈಕೆ ಅಜ್ಜಿ ಅಂದ್ಲು 100 ರೂಪಾಯಿ ಯಾ ತಂಗಿ ನನಗೆ ಯಾವಾಗ ಕೊಟ್ಟಿ ಬೇವ 100 ರೂಪಾಯಿ ನಾ ಎಲ್ಲೇ ಸಾಲ ಮಾಡಂದೆ ತಂಗಿ ಮಕ್ಕಳು ಕಟಾನ್ ಕಟ್ಟಿ ಮೇಲೆ ರೊಕ್ಕ ಕೊಟ್ಟು ಕಳಿಸಿರ್ತಾರೆ ನನಗೆ ಅದನ್ನು ಸಂತಿ ಮಾಡ್ಕೊಂಡು 8-10 ರೂಪಾಯಿ ಉಳಿತಿರ್ತಾವೆ ಅದನ್ನು ಬಂದು ಇಲ್ಲಿ ಕಬ್ನಾಲ್ ಅಂಗಡಿಯಾಗ ಕುಂತು ಹಾಲು ಕುಡಿದು ಹೊಕ್ಕಿನವ ನಾ ಯಾರ ಕಡೆನೂ ಸಾಲ ಮಾಡೋಕೆ ಎಲ್ಲವ ಯವ್ವ ಅಂತ ಅಜ್ಜಿರಿ. ನಮ್ಮ ಶಾಂತಕ್ಕಗ ಪೆತ್ನಿ ಎತ್ತಿಗೇರ್ತ್ರಿ. ಸಿಟ್ಟಿಗೆ ಎದ್ದು ಅಜ್ಜಿ ಕರೆ ಹೇಳಿ ನೀನು 2 ವಾರದಿಂದ ಏನಂದಿ ನೀನು ರೊಕ್ಕ ಸಾಲಿನ ಬಿದ್ದಾವ ತಂಗಿ ಬೆಳ್ಳುಳ್ಳಿ ಹೋಗೋ ರೊಕ್ಕ ಕೊಡ್ಬೇಕಾಗೈತಿ 100 ರೂಪಾಯಿ ಇದ್ರು ಕೊಡವ ಮುಂದಾರು ಬಂದು ಕೊಡ್ತೀನಿ ಅಂತ ಹೇಳಿದಿ
ಆಣಿ ಮಾಡಿ ಹೇಳಿ ನೀನು ನಿಮ್ಮ ಮಣದೇವ್ರ ಮ್ಯಾಗ ಆಣಿ ಮಾಡಿ ಹೇಳಿ ನೀನು ಇಸ್ಕೊಂಡಿದ್ದು ಕರೆನ ಸುಳ್ಳು ಅಂತ ಅಂದಳ್ರಿ. ಪಾಪದ ಮುದುಕಿ ಅವಾಗ ಏನು ಅನ್ಬೇಕಂದ್ರೆ, ತಂಗಿ ನಾನೆಂದೂ ಸುಳ್ಳು ಹೇಳೋದಿಲ್ಲವ, ಆಣಿ ಪಾಣಿ ಯಾಕೆ ಬೇಕು, ಕೇಳಲ್ಲಿ ಮಗ್ಳು ಈ ಕಬ್ಬಿನ ಅಂಗಡಿ ಅವು ಕೇಳು, ನಾ ಹೆಂಗೆ ಅದೀನಿ ಅನ್ನೋದು ಅವ್ಗೆ ಗೊತ್ತೈತವ, ಸುಳ್ಳು ನನ್ನ ಮ್ಯಾಗ ಅಪವಾದ ಹೊರಿಸ್ಬೇಡವ, ನಾ ಅಂತಕ್ಕೆ ಅಲ್ಲ ಅಂತಂದಳ್ರಿ ಅಜ್ಜಿ. ಈಗ ನಮ್ಮ ಶಾಂತಕ್ಕಗೆ ಪಕ್ಕ ಗೊತ್ತಾತ್ರಿ, $4 ಹೊಳ್ಳಿ ಬರಂಗಿಲ್ಲ ಅನ್ನೋದು ಖಾತ್ರಿ ಆತ್ರಿ. ಖಾತ್ರಿ ಆದವ ಈಕೆ ಏನೂ ಮಾತಾಡಲಿಲ್ಲ ರೀ. ಸಿಟ್ಟಿಗೆದ್ದು ಹೆಂಗೆ ಬೇಯ್ದ್ಲಂದ್ರೆ ಕೇಳಬಾರ್ದ್ರಿ ಅವನು. ಅದು ಬೇಯು ಶಬ್ದ ಕೇಳಿದ್ರೆ ಗಾಬಕ್ಕಿರಿ ನೀವು. ಹೆಂಗೆ ಬೇಯ್ದ್ಲಂದ್ರೆ, ಇವ್ರೇನು ನನ್ನ ಕಡೆ $100 ಇಸ್ಕೊಂಡು ದೊಡ್ಡವ್ರು ಆಗ್ಬಿಡ್ತಾರೆ ನೀವರು, ಅವ್ರ ಮನೆ ನಿಸಂತಾನ ಆಲಿ, ಸತ್ಯಾನಾಶ ಆಲಿ, ನನ್ನ $100 ತಿಂದು ಉದ್ಧಾರ ಅಕ್ಕಾರ ನೀವರು, ನೋಡ್ತೀನಿ ನಾನು ದೇವ್ರದನ ಮ್ಯಾಗ, ಹಂಗಾತ್ ಹಿಂಗಾತ್ ಅಂತೇಳಿ 1 2 ಕೇಳಬಾರ್ದ್ರಿ ಅದನ್ನು. ಆ ನಮೂನಿ ಬೇಕು ಅಂತ ಸುಮ್ಮ ಹೋದಳ್ರಿ. ನೋಡ್ರಿ ಎಂಥ ಘಟನೆಗಳು ನಡೀತಿರ್ತಾವೆ ಅಂದ್ರೆ ಕೆಲವೊಂದು ಸಲ ಭಾಳ ಪಶ್ಚಾತ್ತಾಪ ಪಡ್ಬೇಕ್ರಿ. ಇವು ಕೆಲವೊಂದು ಹೆಂಗಸರು ಹೆಂಗಿರ್ತಾವಂದ್ರೆ ಹಿಂದೆ ಮುಂದೆ ಏನೂ ವಿಚಾರ ಮಾಡಂಗಿಲ್ಲ ರೀ. ಇವು ದಾಣಸೂರು ಕರ್ಣನ ವಿಚಾರ ಧಾರಾಳವಾದ ಗುಣ ಇರ್ತಾವೆ. ಇಂಥವಕ್ಕೆ ಈ ನಮ್ಮನಿಗೆ ಮಂದಿ ಕಂಟು ಬಿದ್ದಿರ್ತೈತೆ ರೀ. ಇಲ್ಲಿಯವರೆಗೂ ಹಾಸ್ಯದ ತುಣುಕುಗಳನ್ನು ಕೇಳಿದಂತಹ ಎಲ್ಲ ವೀಕ್ಷಕರಿಗೂ ನನ್ನ ಧನ್ಯವಾದಗಳು. ಯಾರ್ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ದೀರಿ, ದಯಮಾಡಿ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೂ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ. ಮತ್ತು ಇದೇ ರೀತಿ ಮುಂದೆ ಹಾಸ್ಯದ ತುಣುಕುಗಳೊಂದಿಗೆ ತಮ್ಮ ಮುಂದೆ ಬರ್ತಾ ಇರ್ತೀನಿ. ಅಲ್ಲಿವರೆಗೂ ತಮಗೆಲ್ಲರಿಗೂ ನಮಸ್ಕಾರ ವೀಕ್ಷಕರೇ.